ಹಲೋ ಫ್ರೆಂಡ್ಸ್, ನಾನಿವಾಗ ಪರೋಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪರೋಟಗೆ ಆಲೂ ಪರೋಟ ಮಾಡ್ತೀನಿ. ಅದಕ್ಕೆ ನೋಡಿ, ಒಂದು ಮುಕ್ಕಾಲು ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಕಾಲು ಬೌಲಷ್ಟು ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ. ಚಿರೋಟಿ ರವೆ ಸೇರಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ, ಸೇರಿಸ್ತಿದ್ರೂ ಸಹ ಚೆನ್ನಾಗಿರುತ್ತೆ. ಚಿರೋಟಿ ರವೆ ಸೇರಿಸಿದ್ರೆ ಸೂಪರಾಗಿರುತ್ತೆ. ನೀವು ಸೇರಿಸಿ, ಅಕಸ್ಮಾತ್ ಇಲ್ಲ ಅಂದರೆ ಹಾಗೆ ಸಹ ಬರೀ ಮೈದಾ ಹಾಕಿ ಸಹ ಮಾಡ್ಬೋದು. ನಾನೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. 1 ಟೀ ಸ್ಪೂನ್ ಫುಲ್ ಹಾಕಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಣ್ಣೆ, ಉಪ್ಪು, ಚಿರೋಟಿ ರವೆ, ಮೈದಾ ಇವಿಷ್ಟನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ನೋಡಿ ಹಿಂಗೆ ಬರಬೇಕು. ಹಿಂಗೆ ಹೋಟ್ಲವರೆಲ್ಲ ಫ್ರೆಂಡ್ಸ್ ವನಸ್ಪತಿ ಡಾಲ್ಡಾ ಹಾಕ್ತಾರೆ. ಎಲ್ಲ ಇದಕ್ಕೂ ಅವ್ರು ಹೇಳೋದಿಲ್ಲ, ಆದರೆ ಡಾಲ್ಡಾ ಸೇರಿಸ್ತಾರೆ. ಇವಾಗ ನಾನು ಸ್ವಲ್ಪ ವಾಟರ್ ಸೇರಿಸ್ಕೊತೀನಿ. ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ. ಈಗ ನೋಡಿ ಫ್ರೆಂಡ್ಸ್, ಇದನ್ನು ನಾನು ಸ್ವಲ್ಪ ಹೊತ್ತು ಈ ಥರ ಇಟ್ಬಿಡ್ತೀನಿ. ಮುಚ್ಚಿ 1 ಅವರ್ ಇಡ್ತೀನಿ, ನಂತರ ಮಾಡ್ತೀನಿ. ಇದನ್ನು ಈ ಥರನೂ ಇಡ್ಬೋದು, ಇದರ ಮೇಲೆ ಎಣ್ಣೆ ಹಾಕು ಸಹ ಇಡ್ಬೋದು, ಮತ್ತು ಒದ್ದೆ ಬಟ್ಟೆ ಸಹ ಹಾಕಿಡ್ಬೋದು. ಈ ಥರ ಎಲ್ಲ ಇಡ್ಬೋದು ಫ್ರೆಂಡ್ಸ್. ಇದನ್ನು ನಾನು ಇದೇ ಥರ ಇಡ್ತೀನಿ, ಚೆನ್ನಾಗಾಗುತ್ತೆ ಅದು. ನಂತರ 1 ಅವರ್ ಬಿಟ್ಟು ತೆಗೆದು ಪರೋಟ ಮಾಡ್ತೀನಿ. ಇವಾಗ ಆಲೂಗೆಡ್ಡೆನ ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ.
ಇವಾಗ ಆಲೂಗೆಡ್ಡೆ ಬೆಂದಿದೆ. ನಾನು ಇದನ್ನು ಇವಾಗ ಹೊರಗೆ ತೆಗಿತೀನಿ. ಎಲ್ಲ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಸಾಂಬಾರು ಸೊಪ್ಪು, ನಿಮಗೆ ಎಷ್ಟು ಖಾರ ಬೇಕು ಖಾರಕ್ಕೆ ಅನುಸಾರ ಖಾರ ಪುಡಿ ಹಾಕಿದ್ದೀನಿ. ನಾನು ಆಲೂಗೆಡ್ಡೆನ ಸಪ್ಪೆ ಬೇಯಿಸಿದ್ದೀನಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಬೇಯಿಸಿರೋ ಆಲೂಗೆಡ್ಡೆ, ಈರುಳ್ಳಿ, ಸಾಂಬಾರು ಸೊಪ್ಪು, ಖಾರದ ಪುಡಿ, ಉಪ್ಪು, ಚಿಟಿಕೆ ಅರಿಶಿನ ಪುಡಿ, ಒಂದು ಚಿಟಿಕೆ ಅಷ್ಟು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಒಂದು ಚಿಟಿಕೆ ಜೀರಾ ಪುಡಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸೇರಿಸಿ ನೀವು ಸಹ ಜೀರಾ ಪುಡಿನ. ಇವಾಗ ಇದೆಲ್ಲನೂ ಸಹ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಇವಾಗ ನಾನು ಇದು ಕಡಲೆ ಹಿಟ್ಟನ್ನು ಮಿಶ್ರಣನ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇದು 1 ಅವರ್ ನೆನೆಸ್ಲಿಕ್ಕೆ ಇಟ್ಟಿದೆ. ಎಷ್ಟು ಸ್ಮೂತಾಗಿ ಸೂಪರಾಗಿ ಬಂದಿದೆ ಅಂತ. ಇದು ರೆಡಿ ಆಯಿತು ಪರೋಟ ಮಾಡಲಿಕ್ಕೆ. ಇದಕ್ಕೆ ಇದು ಆಲೂಗೆಡ್ಡೆನ ನೋಡಿ ಬೇಯಿಸಿ ಇದರಲ್ಲಿ ಎಲ್ಲವನ್ನು ಸೇರಿಸಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಬೇಯಿಸ್ಕೊಂಡು ನಂತರ ಅದಕ್ಕೆ ಗರಂ ಮಸಾಲ, ಜೀರಿಗೆ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಈರುಳ್ಳಿ, ಸಾಂಬಾರು ಸೊಪ್ಪು ಮತ್ತು ಉಪ್ಪು ಇವೆಲ್ಲವನ್ನು ಸೇರಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಆಲೂಗೆಡ್ಡೆನ. ನಂತರ ಈಗ ಏನು ಮಾಡೋದು, ಇದನ್ನು ಈ ಥರ ಉಂಡೆಗಳನ್ನು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊತೀನಿ. ನಂತರ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಅದು ತಗೊಂಡು ಅದನ್ನು ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಸರಿ ಮಾಡಿ ಟೇಸ್ಟ್ ನೋಡಿ ಇಟ್ಕೊಂಡು ರೆಡಿ ಮಾಡಿ ಈಗ ಇಟ್ಕೊತಾ ಇದ್ದೀನಿ. ಇದು ರೊಟ್ಟಿ ಮಾಡೋ ಪೇಪರಲ್ಲಿ ಇಟ್ಕೊತಾ ಇದ್ದೀನಿ. ಈ ಥರ ಮಾಡಿ ಈ ಆಲೂಗೆಡ್ಡೆ ಹಾಕೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಮತ್ತು ಇದು
ಮಧ್ಯಾಹ್ನ ಲಂಚ್ಗೂ ಸಹ ಕೊಡ್ಬೋದು. ಮಕ್ಕಳ ಬಾಕ್ಸ್ಗೆ ರೆಡಿ ಮಾಡಿ ಕೊಡ್ಬೋದು. ನೋಡಿ ಈ ಥರ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಲಟ್ಟಿಸ್ತೀನಿ. ಇವಾಗ ಸ್ಟವ್ ಹಚ್ಚಿದ್ದೀನಿ, ದೋಸೆ ಕಲ್ಲಿಟ್ಟಿದ್ದೀನಿ. ಇದು ನೋಡಿ, ಕಲ್ಲಿಟ್ಬಿಟ್ಟು ಎಣ್ಣೆ ಸಾವರಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಆಲೂ ಪರೋಟ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಬೆಣ್ಣೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಸಹ ಹಾಗೆ ಮಾಡಿ, ಇಲ್ಲಾಂದರೆ ಯಾವುದೇ ಗ್ರೇವಿ ಜೊತೆಗೆ ಸಹ ತಿನ್ಬೋದು, ಚೆನ್ನಾಗಿರುತ್ತೆ.
ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ಮಕ್ಕಳು ಎಲ್ಲ ಇಷ್ಟಪಡ್ತಾರೆ. ಇದನ್ನು ಬಾಕ್ಸ್ ಸಹ ಮಧ್ಯಾಹ್ನ ಲಂಚ್ಗೂ ಸಹ ಮಾಡಿಕೊಡ್ಬೋದು ಮಕ್ಕಳಿಗೆ. ಹಾಗೆ ಮರೆಯದೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.